ಅವ್ರ 10 ಎಕರೆ ಮತ್ತೆ ಈ ಮನೇನು ಕೊಟ್ಟು ಮಿಕ್ಕಿದ್ದನ್ನ ನೀವು ಹಂಚ್ಕೋಬೋದಲ್ವಾ? ಇಲ್ಲಮ್ಮ, ಈಗ ನಮಗ್ ಕಷ್ಟ ಇದೆ ಅಂತ 90 ಎಕರೆನ ನಾವೇ ಇಟ್ಕೊಂಡ್ರೆ ಅದನ್ನ ನಮ್ಮ 10 ಎಕರೆ ಮೇಲೆ ಸಂಪಾದಿಸಿರೋದು ಅನ್ನೋ ಮಾತು ಇವ್ರ ಬಾಯಿಂದ ಕೇಳೋ ಅಂತ ದಿನ ಬರ್ಬೋದು. ಅದಕ್ಕೆ ಅದು ಯಾವ ಆಸ್ತಿನೂ ನಮಗ್ ಬೇಡಮ್ಮ. ಶಿವರಾಜು, ಹೊರಡೋಣ ಬನ್ನಿ. ಅಯ್ಯೋ ಬೇಡಿ ಅಂದ್ರೆ ಹೋಗ್ಬೇಡಿ ಅಂದ್ರೆ ಆ ಥರ ಎಲ್ಲ ಮಾತಾಡ್ಬೇಡಿ. ನಿಮ್ಮ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಿ. ನೋಡಿ, ನಾವೇ ಹೊರಟೋಗ್ತೀವಿ. ನಾವು 3 ಹೊರಟೋಗ್ತೀವಿ. ನೀವು ಹೋಗ್ಬೇಡಿ, ನೀವು ಹೋಗ್ಬೇಡಿ. ಈಗ ನಾನು ಈ ಮನೆಯಿಂದ ಮಾತ್ರ ಆಚೆ ಹೋಗ್ತಾ ಇದ್ದೀನಿ. ಹೀಗೆ ತೊಂದರೆ ಕೊಟ್ರೆ ಈ ಲೋಕದಿಂದಾನೇ ಹೋಗ್ಬೇಕಾಗತ್ತೆ.